ನಮಸ್ಕಾರ, ನನ್ನ ಹೆಸರು ಮಂಜುನಾಥ್ ಅಂತ ಹೇಳಿ. ಇವಾಗ ಸಾಮಾನ್ಯ ಕರೋನಾ ಟೈಮಲ್ಲಿ ನಾವು ಈ ಒಂದು ಇದಕ್ಕೆ ಬಂದಿದ್ದು ಗಾಣದ ಎಣ್ಣೆ ಮಾಡಲಿಕ್ಕೆ ಅಂತೇಳಿ. ಮೊದಲಿಗೆ ಬೇರೆ ಬೇರೆ ಏನೇನೋ ಕೆಲಸಗಳಿಂದ ಅನಿವಾರ್ಯವಾಗಿ ಈ ಗಾಣದ ಎಣ್ಣೆನ ನಾವು ಮಾಡಲಿಕ್ಕೆ ಅಂತ ನಾವು ಸೆಲೆಕ್ಟ್ ಮಾಡ್ಕೊಂಡ್ವಿ. ಮೊದಲಿಗೆ ಇನ್ನೊಂದೇನಂದ್ರೆ ನಮಗೆ ಗಾಣದ ಎಣ್ಣೆ ಅವಶ್ಯಕತೆ ಇತ್ತು, ಎಲ್ಲಿಂದನೋ ತಗೊಳ್ತಾ ಇದ್ವಿ. ಬಟ್ ಅದು ಪ್ಯೂರಿಟಿ ಬಗ್ಗೆ ನಮಗೆ ಯಾವುದೋ ಒಂದು ಕ್ಲಾರಿಟಿ ಇರಲಿಲ್ಲ. ಹೇಗೆ ಪ್ಯೂರು ಏನು ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇರ್ತಿದ್ದಿಲ್ಲ. ದುಡ್ಡು ಕೊಡ್ತೀವಿ, ಅದು ನಮ್ಮ ಕಣ್ಣು ಮುಂದೆ ಮೊದಲನೇ ಯಾರು ಮಾಡಿದ್ದಿಲ್ಲ ಇನ್ನು ದಾವಣಗೆರೆಯಲ್ಲಿ. ಹಾಗಾಗಿ ಮೊದಲಿಗೆ ನಾವು ಪ್ರಾರಂಭ ಮಾಡಿದ್ವಿ. ಅವಾಗ ಹೊಸ ಇಷ್ಟೊಂದು ಜಾಸ್ತಿ ಯೂಟ್ಯೂಬಲ್ಲಿ ಸಹಿತ ವಿಷಯಗಳು, ಮಿಷನ್ಗಳ ಬಗ್ಗೆ ಆಗಲಿ, ಗಾಣಗಳ ಬಗ್ಗೆ ಆಗಲಿ ಹೆಚ್ಚಿನ ಮಾಹಿತಿಗಳು ಸಿಗ್ತಿದ್ದಿಲ್ಲ. ಇವಾಗ ನೀವು ಒಂದು ಯೂಟ್ಯೂಬ್ ಸರ್ಚ್ ಮಾಡಿದ ತಕ್ಷಣ ಬಹುತೇಕ ವಿಷಯಗಳು ಇವನ್ ನಿಮ್ಮ ಪಕ್ಕದಲ್ಲಿ ನಿಯರ್ ಮೀ ಗಾಣ ಅಂತ ಹೊಡೆದ್ರು ಸಾಕು, ಅದನ್ನ ಸಿಕ್ಬಿಡ್ತದೆ ನಿಮಗೆ. ಒಂದಿದೆ 7-8 ವರ್ಷದಿಂದ ಅಷ್ಟೊಂದು ಮಾಹಿತಿಗಳು ನಮ್ಗೆ ಸಿಗ್ತಿದ್ದಿಲ್ಲ. ಬಿಗಿನಿಂಗ್ ಆಗಿ ನಾವೇನು ಸ್ಟಾರ್ಟ್ ಮಾಡಿದ್ವಿ, ಅವಾಗ ಚಳಿಕೆರೆಯಿಂದ ಕಾಳು ತಗೊಂಡ್ಬಂದು ಗಾಣವನ್ನ ಸ್ಟಾರ್ಟ್ ಮಾಡಿದ್ವಿ. ಮೊದಲಿಗೆ ಕಮ್ಮಿ ಇದು, ಒಂದೊಂದು ಬಹುತೇಕ ಸಾರಿ ಒಂದೊಂದು ದಿನಕ್ಕೆ 1 ಲೀಟರ್ನ ಕುತ್ಕೊಂಡು ಕಾದು ಮಾರಿದ್ವಿ. 1 ಲೀಟರ್ ಒಂದ್ ದಿನಕ್ಕೆ. ಇವಾಗ ಒಂದ್ ದಿನಕ್ಕೆ ನಮಗೆ 100 ಲೀಟರ್ ಅನ್ನೋದು ನಮಗೆ ಒಂಥರ ಒತ್ತಡದಿಂದ ಕೆಲಸ, ಹಾಗೆ ಆ ಲೆವೆಲ್ ಕೆಲಸ ಇದೆ. ಹಾಗೆ ಪ್ರಾರಂಭಕ್ಕೂ ಇವಾಗಕ್ಕೂ ಬಹಳ ವ್ಯತ್ಯಾಸ ಇದೆ. ಅಂದ್ರೆ ಜನರು ಒಬ್ಬೊಬ್ಬರಾಗಿ ಇವ್ರಿಗೆ ಒಳ್ಳೇದು ಅನ್ಸದ, ಇವ್ರು ಇನ್ನೊಬ್ರಿಗೆ ಹೇಳ್ತಾರೆ. ಹಾಗೆ ಈ ಒಂದು ಒಳ್ಳೆಯ ಚಟುವಟಿಕೆ ಒಬ್ಬರಿಂದ ಒಬ್ಬರಿಗೆ ಎಲ್ಲರಿಗೂ ಹೋಗ್ತದೆ. ನಾವು ಇದುವರೆಗೂ ಯಾರಿಗೆ ಹೋಗಿ ಒಂದು ಪಾಂಪ್ಲೆಟ್ಸ್ ಕೊಟ್ಟಿಲ್ಲ, ನಾವ್ ಹಿಂಗ್ ಮಾಡ್ತೀವಿ ನಮ್ದಿದೆ ಅಂತ ಹೇಳಿ ಒಂದು ಪೇಪರ್ ಈ ತರದ್ದೇನು ಮಾಡಿಲ್ಲ. ಬಟ್ ಏನಂದ್ರೆ ಒಂದು ಒಳ್ಳೆ ಕೆಲಸ ಮಾಡ್ತಾ ಹೋದ್ರೆ ಅದು ಒಂದ್ ಸ್ವಲ್ಪ ಸಮಯ ಜಾಸ್ತಿ ತಗೋಬಹುದು, ಬಟ್ ಅದು ನಿಧಾನ